ಇನ್ನು ಬುಡಾ ಸಂಘರ್ಷದಲ್ಲಿ ರಾಜ್ಯಕ್ಕೆ ಕೆಸರಿನ ಚಾಟ ಜೋರಾಗಿದೆ. ಅದರಲ್ಲೂ DKಶಿ ಮತ್ತು HD ಟಾಕ್ ಫೈಟ್ ತೀವ್ರಗೊಂಡಿದೆ. ಇಂದು ಕುಮಾರಸ್ವಾಮಿ ವಿರುದ್ಧ DCM ತಾರಾಮಾರ ಸಿಟ್ಟಾದರು. ಕುಮಾರಸ್ವಾಮಿ ವಿರುದ್ಧ DCM ತಾರಾಮಾರ ಸಿಟ್ಟಾದರು. ಇವರ ಹೇಳಿಕೆಗಳು ಒಬ್ಬ ದೊಡ್ಡ ನಾಯಕರ ಹೇಳಿಕೆಗಳಿಂದ ಕಡೆಯಾಗಿ ಒಬ್ಬ ಪುಂಡ ಪೋಖರಿಗಳ ಹೇಳಿಕೆಗಳಿದೆಯಲ್ಲ, ಸ್ಟ್ರೀಟ್ ಬಾಯ್ಸ್ ಮಾತಾಡ್ತಾರಲ್ಲ, ರೋಡಲ್ಲಿ ಹೋಗೋರು ಮಾತಾಡ್ತಾರೆ ಅಂತ ಹೇಳ್ತೀವಿ, ಆ ಥರದ ಹೇಳಿಕೆಗಳಿಗೂ ಕೂಡ ಇಳಿದು ಬಿಟ್ರಲ್ವಾ ಅನ್ನೋದು ಬೇಸರದ ಸಂಗತಿ. ಒಬ್ಬರು ಮುಖ್ಯಮಂತ್ರಿ ಆಗಿದ್ದಂಥವರು, ಮತ್ತೊಬ್ಬರು DCM ಮುಖ್ಯಮಂತ್ರಿ ಆಗಬೇಕಾದವರು, ಮತ್ತೊಬ್ಬರು ಮುಖ್ಯಮಂತ್ರಿ ರೇಸಲ್ಲಿರೋರು. ಈ ಎರಡು ಮದಗಜಗಳ ನಡುವೆ ಯಾವ ರೀತಿಯ ಹೇಳಿಕೆಗಳು ಹೊರಬಂತು ನೀವೇ ನೋಡಿ. ಮೂಡ ಸಂಘರ್ಷದಲ್ಲಿ ಫುಲ್ ಟಾಕ್ ಫೈಟ್. DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ. ಆರೋಪ ಪ್ರತ್ಯಾರೋಪ, ಬೆಂಕಿ ಚೆಂಡಿನ ಮಾತು, ಇದೆಲ್ಲವೂ ನಡೆಯುತ್ತಿರುವುದು DCM DK ಶಿವಕುಮಾರ್ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಡುವೆ. ಒಕ್ಕಲಿಗ ಬೆಲ್ಟ್ನಲ್ಲಿ ಇಬ್ಬರು ಒಕ್ಕಲಿಗ ನಾಯಕರು ಟಾಕ್ ಫೈಟ್ ಜೋರಾಗಿದೆ. DK HDK ಮಧ್ಯೆ ಆಸ್ತಿ ಸಂಘರ್ಷ. ಅವರೇ ಫಿಕ್ಸ್ ಅಸೆಂಬ್ಲಿಲಿ ಅವ್ರು ಬರೋಕ್ಕಾಗಲ್ಲ. ಅಸೆಂಬ್ಲಿ ಒಳಗಡೆ ಅವ್ರ ಅಣ್ಣನ ಗಿಣ್ಣನ ಕಳಿಸ್ಲಿ, ಟಿವಿ ಚಾನಲ್ ಬೇಕಾದ್ರೆ ಬರಲಿ. ಸರ್ಕಾರ ಅವ್ರ ಕೈಲಿ ಕೊಟ್ಟಿದ್ದಾರೆ. ಜನ ಕಾನೂನು ಬಾಹಿರವಾದಂಥ ರೀತಿಯ ಆಸ್ತಿಗಳು ಮಾಡಿರೋದು ಅವ್ರ ಹತ್ರ ಮಾಹಿತಿಗಳಿದ್ದರೆ ಕೈ ಜೋಡಿಸಿ ಮನವಿ ಮಾಡ್ತೀನರಪ್ಪ, ಆದಷ್ಟು ಬೇಗ ಒಂದು ತನಿಖೆ ತಂಡ ರಚನೆ ಮಾಡ್ಕೊಳ್ಳಿ. ದಲಿತ ಭೂಮಿ ಕಿತ್ಕೊಂಡಲ್ಲಪ್ಪ ನೀನು. ನಾನು ಮಾತಾಡಬೇಕಾದ್ರೆ ದಾಖಲೆ ಇಲ್ಲದೆ ಮಾತಾಡೋದಿಲ್ಲ. ಈಗ ಮಂತ್ರಿ ಆದ ಮೇಲೆ ಎಷ್ಟೆಷ್ಟು ಗಂಟೆ ರಾತ್ರಿಲಿ ಆ ಕುಟುಂಬದ ತಾಯಂದ್ರನ್ನ ಒಬ್ಬೊಬ್ಬರನ್ನೇ ಕರೆಸಿ ಆಸ್ತಿಯನ್ನ ನೀವು ಬರ್ಸ್ಕೋಬೇಕಾದ್ರೆ ಎಷ್ಟೆಷ್ಟು ತಿಂಗಳು ತಗೊಂಡ್ರಿ, ಒಬ್ಬೊಬ್ಬರಿಗೆ ಎದುರಿಸಿ ಬೆದರಿಸಿ ಅವ್ರ ಕೈಲಿ ರುಜುವು ಹಾಕ್ಸ್ಕೊಳ್ಳಿಕ್ಕೆ ಆ ಕೆಲಸ ಮಾಡ್ಕೊಂಡ್ ಬಂದಿದ್ದೇವೆ ನಾವು. ಗನ್ನಿಟ್ಟು ರಿಜಿಸ್ಟರ್ ಮಾಡಿಸ್ತಾರೆ, ಗನ್ನಿಟ್ಟುಕೊಂಡು ಪಟ್ಟಿ ಕೊಡಕ್ಕೆ ಕೇಳಪ್ಪ. ಅದು ಯಾವ ದಲಿತ ಕುಟುಂಬ, ಇವ್ ಮಂತ್ರಿ ಆಗಿದ್ದಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಲ್ಲ, ಯಾಕೆ ಇನ್ನೂ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಸಿದಾರಲ್ಲ, ಹಿಂದೆ ಎಲ್ಲ ನಡೆದಿದೆ. ಯಾವ ದಲಿತ ಕುಟುಂಬ ನಿಲ್ಸಕ್ಕೆ ಕೇಳ್ರಿ. ಅಲ್ಲಿ ಯಾವ ದಲಿತ ಕುಟುಂಬ ನಾನು ಹಾಳು ಮಾಡಿದ್ದೀನಿ ಅಂತ ನಿಲ್ಸಕ್ಕೆ ಕೇಳಿ. ರಾಜ್ಯ ಸರ್ಕಾರದಲ್ಲಿ ವರ್ಗಾವಣೆ ದಂಧೆ. ಇಲಾಖೆಯಲ್ಲಿ ಮಂತ್ರಿಗಳಿಗೆ ಈಗ ನನ್ನ ಇಲಾಖೆಲಪ್ಪ ಒಂದೇ 100 ಮಾಡ್ಬೋದು. ಒಂದ್ ದಿವಸಕ್ಕೆ ಇತಿಹಾಸ ಅಂತ ಯಾರು ಹೇಳಿದ್ದು? 100 ಮಾಡ್ತೀವಿ, 100 ಮಾಡ್ಬೋದು. ನೋಡ್ರಿ, ಅದಕ್ಕೆ ಮಂತ್ರಿಗಳಿಗೆ ಆ ಟೈಮಲ್ಲಿ ಏನಿರ್ತದೆ ಮಾಡಕ್ಕೆ ಅವಕಾಶಗಳಿರ್ತದೆ. ಕೆಲವು ರಿಕ್ವೆಸ್ಟ್ಗಳು ಬಂದಿರ್ತಾರೆ, ಆ ಟೈಮ್ ಆದ್ಮೇಲೆ ಅವ್ರು ಮಾಡಿರ್ತಾರೆ. ಯಾವುದು ತಪ್ಪಲ್ಲ. ಯಾವುದೇ ಇಲಾಖೆ ಮಂತ್ರಿಗಳು 100 ಮಾಡ್ಬೋದು, 200 ಮಾಡ್ಬೋದು, 500 ಮಾಡ್ಬೋದು. ಒಟ್ಟಾರೆ ಒಕ್ಕಲಿಗ ನಾಯಕರಿಬ್ಬರ ಟಾಕ್ ವಾರ್ ಜೋರಾಗಿದ್ದು ಪಾದಯಾತ್ರೆಯುದ್ದಕ್ಕೂ ಆರೋಪ ಪ್ರತ್ಯಾರೋಪ ಆಟ ನಡೆಯುತ್ತಲೇ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಒಮ್ಮೆ ಹಿಂದೆ ನಾವೊಂದು ಕಾರ್ಯಕ್ರಮ ಮಾಡಿದ್ವಿ, ವಾಣಿಜ್ಯ ಇಲಾಖೆ ಭ್ರಷ್ಟಾಚಾರದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿದಾಗ 400 ಅಧಿಕಾರಿಗಳನ್ನು ಒಂದೇ ದಿವಸದಲ್ಲಿ ವರ್ಗಾವಣೆ ಮಾಡಲಾಗಿದೆ. ಹಾಗಾಗಿ 100 ಕಡಿಮೆ ಅಲ್ಲ. ನನಗೆ ಅದರ ಬಗ್ಗೆ ಅನುಭವ ಇದೆ. ಅಂದರೆ ನನ್ನ ಕಾರ್ಯಕ್ರಮದಲ್ಲಿ ಅದಾಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಈಗ ನೋಡಿ, ಅಲ್ಲಿ ಅವಾಮಿ ಲೀಗ್ ಇದ್ದು ಶೇಖ್ ಹಸೀನಾ ಪ್ರಧಾನಮಂತ್ರಿ ಆದರೆ ಭಾರತಕ್ಕೆ ಒಂದು ರೀತಿಯಲ್ಲಿ ಸೇಫ್. ಅಲ್ಲಿ ಸೇನೆ ಅಥವಾ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಬಂದರೆ ಅದಕ್ಕೆ ಪಾಕಿಸ್ತಾನದ ಸಪೋರ್ಟ್ ಸಿಗತ್ತೆ. ಹಾಗಾದಾಗ ಭಾರತಕ್ಕೆ 10 ಸಮಸ್ಯೆ ಇದೆ. ಏನದು ಹೇಳ್ತಾ ಹೋಗ್ತೀನಿ. ಬಾಂಗ್ಲಾದೇಶ ಹಿಂಸಾಚಾರದಿಂದ ಭಾರತಕ್ಕೆ ದೊಡ್ಡ ತಲೆನೋವಿದೆ. ಬಾಂಗ್ಲಾದೇಶದಲ್ಲಿ ಶಾಂತಿ ಇತ್ತು, ಅಲ್ಲಿ ನುಸುಳುವಿಕೆ ಹೆಚ್ಚಿತ್ತು, ಅದು ಕಡಿಮೆ ಆಗ್ತಿರಲಿಲ್ಲ. ಅದು ಭಾರತಕ್ಕೆ ಈಗ ಬರೋಬ್ಬರಿ 4 ಲಕ್ಷ ಜನ ದಂಗೆ ಎದ್ದಿದ್ದಾರೆ. ನಾನು ಮೊನ್ನೆ ಒಂದು ಕತೆ ಹೇಳಿದೆ ನಿಮಗೆ. 2 ಕೋಟಿಯಷ್ಟು ಬಾಂಗ್ಲಾದೇಶಿಗರು ಭಾರತದಲ್ಲಿದ್ದಾರೆ, 17 ರಾಜ್ಯಗಳಲ್ಲಿದ್ದಾರೆ. 3 ಲಕ್ಷದಷ್ಟು ಬಾಂಗ್ಲಾದೇಶಿಗರು ನಮ್ಮ ಬೆಂಗಳೂರಲ್ಲಿದ್ದಾರೆ. ಅವರು 40 ಕಾರ್ಪೊರೇಟ್ರ್ ಗೆಲ್ಲೋದನ್ನು ಸೋಲೋದನ್ನು ನಿರ್ಧಾರ ಮಾಡ್ತಾರೆ. ಈಗ 4 ಲಕ್ಷ ಜನ ಅಲ್ಲಿ ದಂಗೆ ಎದ್ದಿದ್ದಾರೆ. ಹಾಗಾಗಿ ಮತ್ತಷ್ಟು ಜನ ಕಿರಿಕಿರಿ ಬೇಡ ಅಂಥೇಳಿ ಭಾರತಕ್ಕೆ ನುಸುಳುವ ಸಾಧ್ಯತೆ ಇದೆ. ಇದು ಆರಾಮ್. ಅಕ್ರಮ ನುಸುಳುಕೋರರಿಂದ ಭಾರತಕ್ಕೆ ಸಮಸ್ಯೆ ಉಂಟಾಗತ್ತೆ. ಸದ್ಯ ಬಾಂಗ್ಲಾದೇಶದಲ್ಲಿ ಮಿಲಿಟರಿ ಆಡಳಿತ ಇದೆ. ವ್ಯಾಪಾರ ಒಪ್ಪಂದಗಳ ಮೇಲೆ ಇದು ಖಂಡಿತವಾಗಲೂ ಪರಿಣಾಮ ಬೀರುತ್ತೆ. ಭಾರತದ ಪರ ನಿಲುವು ಹೊಂದಿದ್ದಾರೆ ಶೇಖ್ ಹಸೀನಾ. ಹಿಂದೂಗಳ ಮೇಲೆ ದಾಳಿ ನಡೆಯುವ ಅಪಾಯ ಇದೆ ಅಲ್ಲಿ. ಆಮೇಲೆ
ನಿಮಗೆ ಭಾಳ ಆಶ್ಚರ್ಯ ಆಗ್ಬೋದು, ನಮ್ಮ ಗಡಿ ಇದೆಯಲ್ಲ, ಅತಿ ಹೆಚ್ಚು ಗಡಿಯನ್ನು ಹೊಂದಿರೋದು ನಾವು ಈ ರಾಷ್ಟ್ರದ ಜೊತೆ. ಯಾವ ಇದ್ರ ಜೊತೆ? ಬಾಂಗ್ಲಾದೇಶದ ಜೊತೆ. ನೋಡಿ, ಪಾಕಿಸ್ತಾನದ ಜೊತೆ ನಾವು 3323 ಕಿಲೋಮೀಟ್ರ್ ಗಡಿ ಹೊಂದಿದ್ದೀವಿ. 3323 ಗಡಿ. ಚೀನಾ ಜೊತೆ 3488 ಕಿಲೋಮೀಟ್ರ್ ಗಡಿ. ಆಮೇಲೆ ಮ್ಯಾನ್ಮಾರ್ 1600, ನೇಪಾಳ 1751, ಅಫ್ಘಾನಿಸ್ತಾನ, ಒಂದು ವೇಳೆ POK ನಮ್ಮ ಜೊತೆ ಇದ್ದಿದ್ರೆ ಅಫ್ಘಾನಿಸ್ತಾನ 106 ಕಿಲೋಮೀಟ್ರ್, ಭೂತಾನ್ ಜೊತೆ 699 ಕಿಲೋಮೀಟ್ರ್. ಬಾಂಗ್ಲಾದೇಶದ ಜೊತೆ 4096 ಕಿಲೋಮೀಟ್ರ್, ಅತಿ ಹೆಚ್ಚು ಗಡಿಯನ್ನು ಹೊಂದಿರೋದು ನಾವು ಭಾರತ. ಇವೆಷ್ಟು ಕೂಡ ಬಾಂಗ್ಲಾದೇಶದ ಬಗ್ಗೆ ನಾಳೆ ನಾಡಿದ್ದು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬರುತ್ತೆ, ಹೇಳ್ತಾ ಹೋಗ್ತೀನಿ. ಇಲ್ಲಿರುವಂತ ಈ ಒಂದು ಗುಡ್ಡ ಕುಸಿದ ಪರಿಣಾಮ ಯಾವ ರೀತಿಯಾಗಿತ್ತು ಅಂತಂದ್ರೆ, ಗಂಗಾವಳಿ ನದಿ ಪಕ್ಕದಲ್ಲಿರುವಂತಹ ಉಳುವರ್ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಮನೆ ಮಠ ಏನಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ, ಸಚಿವರು ಕೂಡ ಮಾಡಿದ್ದಾರೆ. 2 ಗಂಟೆಗೆ ಸುದ್ದಿ ಮೂಡಿಸಿದ್ದು 6 ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡೋಗಿದ್ದಾರೆ. ಎಲ್ಲ ಜನರಿಗೂ 1,20,000 ಮತ್ತೆ ಅವರಿಗೆ ಮನೆಗೆ 5 ಲಕ್ಷ. ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದ್ದಕ್ಕಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಹೇಳಿ ಇಷ್ಟಪಡ್ತೇವೆ. ಮನೆನೂ ಕೊಡ್ತೇವೆ, ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗದೆ ಇದ್ದಂಗೆ ಹೆಲ್ಪ್ ಮಾಡ್ತೇವೆ. 1,20,000 ಮನೆ ಯಾರ್ದ್ರ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರಾದಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೇವೆ. ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡುತ್ತೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.